ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕೊಬ್ಬರಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 2 ಬಟ್ಲು ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ನೋಡಿ. 2 ಬಟ್ಲು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಬಟ್ಲು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಬಟ್ಲು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪು ಚಿಟಿಕೆ, 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಗಸಗಸೆ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲಿಗೆ ನಾನು 2 ಬಟ್ಲು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಕಣಕನ ಕಲಿಸ್ಕೊತೀನಿ. ಸಡನ್ನಾಗಿ ನೀರು ಹಾಕ್ಕೊಳಕ್ಕಾಗಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕಾಗತ್ತೆ. ಸಡನ್ನಾಗಿ ನೀರು ಹಾಕಿಬಿಟ್ರೆ ತಿಳುವು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನಾದ್ಕೊತೀನಿ ನೋಡಿ. ಎಣ್ಣೆಯಲ್ಲಿ ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಹಿಟ್ಟು ಕಣಕ ಸಾಫ್ಟಾಗಿ ಬರುತ್ತೆ. ಹಾಗೇನು ಹೋಳಿಗೆನೂ ಚೆನ್ನಾಗಿ ಬರುತ್ತೆ ನೋಡಿ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾನು. ಇವಾಗ ನೋಡಿ 2 ಗಂಟೆ ಮುಚ್ಚಿ ರೆಸ್ಟ್ ಮಾಡೋಕ್ಕಿಡೋಣ, ನೆನೆಯೋಕ್ಕಿಡೋಣ 2 ಗಂಟೆ. ಈ ಕಡೆ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ. ಕಾಯಿ ತುರಿನ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ತುರಿದಿರೋಂತಹ ಕಾಯಿ ತುರಿನ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದು ನಾನು ಮಿಕ್ಸಿ ಮಾಡ್ಕೊತೀನಿ, ತರಿಯಾಗಿ ರುಬ್ಕೊತೀನಿ ಇದನ್ನು. ಯಾಕೆಂದರೆ ತುರಿದಿರುವಾಗ ಸ್ವಲ್ಪ ಉಳಿದಿರುತ್ತೆ ಗಟ್ಟಿದು. ಹಾಗಾಗಿ ನಾನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಬಂದಿದೆ ನೋಡಿ. ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ಲಟ್ಸೋವಾಗ ತಗಲುತ್ತೆ, ಹರಿದೋಗುತ್ತೆ, ಕಟ್ಟಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಹೋಳಿಗೆ ನೋಡಿ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡ್ಬಿಡ್ತೀನಿ. ಎಲ್ಲ ಕೊಬ್ಬರಿನೂ ಒಂದು ತಟ್ಟೆಗೆ ತೆಗೆದು ಸೈಡಲ್ಲಿ ಇಟ್ಕೊತೀನಿ ನಾನು. ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಬಟ್ಲು ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ 1/4 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಕರಗೋವರೆಗೂ ಕುದಿಸ್ಬೇಕಾಗತ್ತೆ ನೋಡಿ. ಬೆಲ್ಲ ಎಲ್ಲ ಕರಗೋವರೆಗೂ ನಾನು ಕುದಿಸ್ತಾ ಇದ್ದೀನಿ. ಇದಕ್ಕೆ ಪಾಕ ಬರಬೇಕಂತ ಏನಿಲ್ಲ, ಆಣ ಬರಬೇಕು ಅಂತ ಇಲ್ಲ. ಜಸ್ಟ್ ಕರಗಿದ್ರೆ ಸಾಕು, ಬೆಲ್ಲ ಕರಗಿದ್ರೆ ಸಾಕು ನೋಡಿ. ಇವಾಗ ಬೆಲ್ಲ ಕರಗ್ತಾ ಇದೆ ನೋಡಿ. ಇದು ಬೆಲ್ಲ ನಂದು ಕ್ಲೀನ್ ಆಗಿದೆ. ಅದಕ್ಕೋಸ್ಕರ ನಾನು ಶೋಧಿಸ್ಕೊತಾ ಇಲ್ಲ. ನಿಮ್ಗೆ ಕ್ಲೀನ್ ಇಲ್ಲ, ಕಡ್ಡಿ ಕಸರು ಇದೆ ಅಂತಂದರೆ ಒಂದು ಸ್ವಲ್ಪ ಶೋಧಿಸ್ಕೋಬೋದು ನೋಡಿ. ಬೆಲ್ಲ ಕರಗಿದ್ದಾಗಿದೆ ಅಲ್ವಾ. ನಾನು ತುರಿದಿರೋಂತಹ ಮಿಕ್ಸಿ ಮಾಡಿರೋಂತಹ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಬರ್ತಾ ಗಟ್ಟಿ ಆಗುತ್ತೆ ಇದು ಕುದಿತಾ. ಇವಾಗ ನೋಡಿ ಗಸಗಸೆ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ. ಗಸಗಸೆ ಹುರಿಬೇಕಂತ ಏನಿಲ್ಲ, ಇದರಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಅದಕ್ಕೋಸ್ಕರ ಹುರಿತಾ ಇಲ್ಲ ನಾನು. ಹಾಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಕುದಿಸ್ತಾ ಕೊಬ್ಬರಿ ಪೇಸ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಗಟ್ಟಿ ಆಗುತ್ತೆ. ನಿಮಗೆ ಉಂಡೆ ಕಟ್ಟೋ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕು ನೋಡಿ. ಇವಾಗ ಕುದ್ದಿದೆ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ತಣ್ಣಗಾದ್ಮೇಲೆ ಇನ್ನೂ ನಿಮಗೆ ತಿಳು ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೋದು ನೋಡಿ. ತಣ್ಣಗಾದ್ಮೇಲೆ ಇನ್ನೂ ತಿಳು ಇದೆಯಪ್ಪ ನಮಗೆ ಹೋಳಿಗೆ ಲಟ್ಸೋಕ್ಕಾಗಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಕುದಿಸ್ಬೋದು. ಇವಾಗ ನೋಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಇವಾಗ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ. ಈ ಸೈಜಲ್ಲಿ ನಾನು ಕಟ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂತಂದರೆ ಇನ್ನೂ ದಪ್ಪನೇ ಕಟ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ಕೊತಾ ಇದ್ದೀನಿ ಉಂಡೆನ. ಕರೆಕ್ಟಾಗಿ ಬಂದಿದೆ ನೋಡಿ ಹದ. ಈ ಹದದಲ್ಲಿ ಉಂಡೆ ಬಂದರೆ ಸಾಕು. ಈ ಥರ ಉಂಡೆ ಕಟ್ಟೋ ಥರ ಇದ್ದರೆ ಸಾಕಾಗುತ್ತೆ ನೋಡಿ. ನಾನು 8 ಉಂಡೆ ಕಟ್ಕೊಂಡಿದ್ದೀನಿ. 8 ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಕಣಕ 2 ಗಂಟೆ ನೆನೆಯೋಕೆ ಬಿಟ್ಟಿದ್ದೆ. ಚೆನ್ನಾಗಿ ಬಂದಿದೆ ಹದ, ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ತೊಗೊತೀನಿ ನೋಡಿ. ಅದರಲ್ಲಿ ಒಂದು ಸ್ವಲ್ಪ ಕಣಕ ತೊಗೊತೀನಿ.
ಚೆನ್ನಾಗಿ ಸಾಫ್ಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಕೈಯಿಂದನೇ ಅಗಲ ಮಾಡ್ಕೊತೀನಿ ಅದನ್ನು. ಈ ಕೊಬ್ಬರಿ ಉಂಡೆನ ಅದರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತುಂಬ್ಕೊತೀನಿ ನೋಡಿ. ನೀಟಾಗಿ ಈ ಥರ ಫಿಲ್ ಮಾಡ್ಕೋಬೇಕಾಗತ್ತೆ. ತುಂಬ್ತಾ 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 ಮೇಲೆ ಬರುತ್ತೆ ಕಣಕ, ಅದನ್ನು ನಾವು ಫಿಲ್ ಮಾಡ್ಕೋಬೇಕು. ನೋಡಿ ಮೇಲೆ ಬಂದಿದೆ. ಮೇಲೆ ಎಕ್ಸ್ಟ್ರಾ ಇರೋದನ್ನು ಕಣಕ ತೆಗೆದ್ಬಿಡ್ತೀನಿ. ಅದು ಹಾಗೆ ಇದ್ದರೆ ನಮಗೆ ದಂಡಿ ಎಲ್ಲ ಉಳ್ಕೊಳ್ಳುತ್ತೆ, ವೈಟಾಗಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬರಲ್ಲ ಹೋಳಿಗೆ. ಅದು ಎಕ್ಸ್ಟ್ರಾ ತೆಕ್ಕೊತಾ ಇದ್ದೀನಿ ನಾನು. ಇವಾಗ ನೋಡಿ ಒಣ ಮೈದಾ ಹಿಟ್ಟೇ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಹಚ್ಕೊತಾ ಇದ್ದೀನಿ ಒಣ ಮೈದಾ ಹಿಟ್ಟು, ಡ್ರೈ ಮೈದಾ ಹಿಟ್ಟು. ಇವಾಗ ನೀಟಾಗಿ ಲಟ್ಟಿಸ್ಕೊತೀನಿ ನೋಡಿ. ಎಂಥ ಹೊಸಬ್ರಪ್ಪ ನಮಗೆ ಹೋಳಿಗೆನೇ ಬರಲ್ಲ ಅನ್ನೋರು ನೀಟಾಗಿ ಆರಾಮಾಗಿ ಈ ಹೋಳಿಗೆ ಮಾಡ್ಕೊಂಬಿಡ್ಬೋದು ನೋಡಿ. ಎಷ್ಟು ಬೇಕಾದರೂ ಅಷ್ಟು ತಿಳು ಲಟ್ಟಿಸ್ಕೋಬೋದು ನಾವು. ದಪ್ಪ ಬೇಕು ಅಂದರೆ ದಪ್ಪನೇ ಲಟ್ಟಿಸ್ಕೋಬೋದು, ನಮ್ಗೆ ಇನ್ನೂ ತಿಳು ಬೇಕು ಅಂದರೆ ಇನ್ನೂ ತಿಳುವೂ ಲಟ್ಟಿಸ್ಕೋಬೋದು. ಮಧ್ಯೆ ಮಧ್ಯೆ ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಎಷ್ಟು ತಿಳು ಬೇಕೋ ಅಷ್ಟು ತಿಳುವೂ ಲಟ್ಟಿಸ್ಕೋಬೋದು, ಆರಾಮಾಗಿ ಲಟ್ಟಿಸ್ಕೋಬೋದು. ಎಲ್ಲೂ ಕಟ್ಟಾಗಲ್ಲ, ಎಲ್ಲೂ ಹರಿಯಲ್ಲ, ಏನೂ ಆಗಲ್ಲ ನೋಡಿ. ಲಟ್ಟಿಸ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಎಣ್ಣೆ ಹಚ್ಕೊತಾ ಇಲ್ಲ. ಮೊದಲು ಹಾಗೆ ಡ್ರೈ ಬೇಯಿಸಿ ತೋರಿಸ್ತಾ ಇದ್ದೀನಿ, ಆಮೇಲೆ ನಿಮಗೆ ಎಣ್ಣೆ ಹಚ್ಚಿದ್ದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ತವಾ ಕಾಯೋದಕ್ಕಿಟ್ಟಿದ್ದೆ, ತವಾಗೆ ಹಾಕ್ಕೊಂಡಿದ್ದೀನಿ ಹೋಳಿಗೆನ. ಬೇಯಿಸೋಣ. ಇದು ಬೇಯೋಷ್ಟೊತ್ತಿಗೆ ನಾನು ಇನ್ನೊಂದು ತುಂಬ್ಕೊತೀನಿ ನೋಡಿ. ಇದು ಬೇಯಲಿ, ಇನ್ನೊಂದು ತುಂಬಿ ತೋರಿಸ್ತೀನಿ ನೋಡಿ. ಇನ್ನೊಂದು ಸ್ವಲ್ಪ ಕಣಕ ತೊಗೊಂಡಿದ್ದೀನಿ, ಅದನ್ನು ಕೈಯಿಂದನೇ ಅಗಲ ಮಾಡಿದ್ದೀನಿ. ಇವಾಗ ಕೊಬ್ಬರಿ ಉಂಡೆ ತೊಗೊತೀನಿ, ಅದರಲ್ಲಿ ಫಿಲ್ ಮಾಡ್ಕೊತೀನಿ ನೋಡಿ. ತುಂಬ್ತಾ ಮೇಲೆ ಬರುತ್ತೆ ಕಣಕ. ಅದು ಎಕ್ಸ್ಟ್ರಾ ಇರೋದು ತೆಕ್ಕೊಂಬಿಡ್ತೀನಿ. ಎಲ್ಲನೂ ಕರೆಕ್ಟಾಗಿ ಹದದಲ್ಲಿ ಮಾಡ್ಕೋಬೇಕಾಗತ್ತೆ. ತುಂಬೋದು ಚೆನ್ನಾಗಿ ತುಂಬ್ಕೋಬೇಕು, ಬೇಯಿಸೋದು ಚೆನ್ನಾಗಿ ಬೇಯಿಸಬೇಕು, ಕಣಕನೂ ಚೆನ್ನಾಗಿ ಬರಬೇಕು. ಎಲ್ಲ ಕರೆಕ್ಟಾಗಿದ್ದರೆ ತುಂಬಾ ಚೆನ್ನಾಗಿ ಹೋಳಿಗೆ ಬರುತ್ತೆ. ನಿಮಗೆ ಮೈದಾ ಹಿಟ್ಟು ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮೈದಾ ಬೇಡ ಅಂತಂದರೆ ನೀವು ಗೋಧಿ ಹಿಟ್ಟಲ್ಲೂ ಇದೇ ಮೆಥಡಲ್ಲೇ ಮಾಡ್ಕೋಬೋದು ನೋಡಿ. ಈ ಕಡೆ ಬೇಯಿಸೋಕ್ಕೆ ಹಾಕಿದ್ನಲ್ಲ, ಒಂದು ಸೈಡು ಬೆಂದಿದೆ. ಇವಾಗ ತಿರು ಹಾಕೋಣ ಇನ್ನೊಂದು ಸೈಡ್ಗೆ ನೋಡಿ. ತಿರು ಹಾಕೋಣ ನೋಡಿ. ಎರಡು ಸೈಡು ಬೆಂದಿದೆ. ಇವಾಗ ನೋಡಿ ತೆಕ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ತುಂಬಿಟ್ಕೊಂಡಿದ್ನಲ್ಲ, ಲಟ್ಸೋ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಲಟ್ಸ್ತಿದ್ದೀನಿ ನೋಡಿ. ತುಂಬಾ ನೀಟಾಗಿ ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ ನೋಡಿ. ಎಲ್ಲನೂ ಲಟ್ಸಿದ್ದಾಯಿತು. ಎಷ್ಟು ದೊಡ್ಡದಾಗಿದೆ ನೋಡಿ. ಎಲ್ಲೂ ದಂಡೆ ಉಳ್ದಿಲ್ಲ ನೋಡಿ, ಎಲ್ಲೂ ಹಿಟ್ಟಿಟ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಅದಕ್ಕೆ ನಾನು ಎಣ್ಣೆ ಹಚ್ಚಿಲ್ಲ, ಹಾಗೆ ಡ್ರೈ ಆಗಿ ಬೇಯಿಸಿದ್ದೆ. ಇದಕ್ಕೆ ನಾನು ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ತವಾಗೆ ಹಾಕಿದ್ದೀನಿ ಮತ್ತೆ ಬೇಯಿಸೋದಕ್ಕೆ. ಇನ್ನೊಂದು ಬೇಯಿಸಿ ತೋರಿಸೋಣ ಅಂತ ನಾನು ಆವಾಗಲೇ ಲಟ್ಸಿದ್ನಲ್ಲ, ಅದಕ್ಕೆ ನಾನು ಎರಡು ಸೈಡು ಎಣ್ಣೆ ಹಚ್ಚಿ ಬೇಯಿಸಿರಲಿಲ್ಲ. ಇದಕ್ಕೆ ನಾನು ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಈ ಕಡೆ ಎರಡು ಸೈಡು ಎಣ್ಣೆ ಹಚ್ಚಿದ್ದೀನಿ. ಎರಡೂ ರೀತಿ ತೋರಿಸೋಣ ಅಂತ ತೋರಿಸಿದ್ದೀನಿ ನಿಮಗೆ. ಎಣ್ಣೆ ಹಚ್ಚಿದ್ದು, ಎಣ್ಣೆ ಹಚ್ಚದೇ ಇರೋದು, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಚ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಎಣ್ಣೆ ಸ್ಕಿಪ್ ಮಾಡ್ಕೋಬೋದು ನೋಡಿ. ಎರಡು ಸೈಡು ಬೇಯಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಯಿ ಹೋಳಿಗೆ. ನೀವು ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಟೇಸ್ಟಿಯಾಗಿರುವಂತಹ ಕಾಯಿ ಹೋಳಿಗೆ ಸರ್ವ್ ಮಾಡಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.